ಕೂದಲು ಉದುರೋದಕ್ಕೆ ಕಾರಣಗಳು ಒಂದಲ್ಲ ಎರಡಲ್ಲ ತುಂಬ ಇರುತ್ತೆ. ಬಟ್ ನಮಗೆ ಯಾವ ಪ್ರಾಬ್ಲಮಿಂದ ನನ್ನ ಕೂದಲು ಉದುರುತ್ತಿದೆ ಅಂತ ಅರ್ಥನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಲೆನಲ್ಲಿರೋ ಕೂದಲೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನನ್ನ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಒಳ್ಳೆ ಹರ್ಬಲ್ ಹೇರ್ ಆಯಿಲ್ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತೀರಾ. ನನ್ನ ಕೂದಲು ಚೆನ್ನಾಗಿ ಬೆಳಿಬೇಕು, ಸಾಫ್ಟ್ ಆ್ಯಂಡ್ ಶೈನಿ ಆಗಿರಬೇಕಂತ ಒಳ್ಳೆ ಶ್ಯಾಂಪೂ ಕಂಡೀಷ್ನರ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ. ಬಟ್ ಅದರಿಂದ ಏನೂ ರಿಸಲ್ಟೇ ಸಿಗ್ತಿರಲ್ಲ. ಲಾಸ್ಟಲ್ಲಿ ಏನಾಗ್ಬಿಡ್ತೇಳಿ, ನಾನು ಏನು ಯೂಸ್ ಮಾಡಿದ್ರೂ ನನ್ನ ಕೂದಲು ಅವಸ್ಥೆನೇ ಇಷ್ಟು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಬಟ್ ನೀವು ಮಾಡ್ತಿರುವಂಥ ಸಿಂಪಲ್ ರುಟೀನೇ ಮೇನ್ ಕಲ್ಪ್ರಿಟ್ ಅಂತ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾ ಅಂತೂ ಹೆಂಗಾಗ್ಬಿಟ್ಟಿದೆ, ಶ್ಯಾಂಪೂ, ಸೀರಮ್, 108 ಪ್ರಾಡಕ್ಟ್ಸ್ ಇದೆ, 108 ಶ್ಯಾಂಪೂ ಇದೆ. ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಒಂದು ನಮಗೆ ಗೊತ್ತೇ ಆಗೋಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಅವ್ರು ಈ ಶ್ಯಾಂಪು ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆ ಈ ಪ್ರಾಡಕ್ಟ್ ಸೆಟ್ ಆಗಿದೆ ಅಂದಿದ್ದು ಮಾತ್ರಕ್ಕೆ ನಿಮಗೂ ಸೆಟ್ ಆಗಬೇಕಂತ ಏನಿಲ್ಲ. ಯಾವ್ಯಾವ ಸ್ಕ್ಯಾಲ್ಪ್ ಟೈಪ್ ಅವರು ಯಾವ್ಯಾವ ಶ್ಯಾಂಪು ಯೂಸ್ ಮಾಡಬೇಕು, ಹೇರ್ ಆಯಿಲ್ ಮಾಡ್ತೀರಾ ಒಳ್ಳೆಯದೇ, ಬಟ್ ಅದು ಎಷ್ಟೊತ್ತು ಬಿಡಬೇಕು, ಎಷ್ಟು ದಿನಕ್ಕೊಮ್ಮೆ ನೀವು ಹೇರ್ ಆಯಿಲ್ ಮಾಡಬೇಕು, ಇದೆಲ್ಲ ಬೇಸಿಕ್ ನೀವು ತಿಳ್ಕೊಬೇಕಾಗತ್ತೆ. ಕೊಡುವಂಥ ಈ ಒಂದು ಅಂಶಗಳನ್ನ ತಲೆನಲ್ಲಿ ಇಟ್ಕೊಂಡು ಆಮೇಲೆ ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಆ ಪ್ರಾಡಕ್ಟ್ ವರ್ಕ್ ಆಗೇ ಆಗುತ್ತೆ. ಸೊ ಏನೇನೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು, ಯಾವ ರೀತಿಯಾದಂಥ ಒಂದು ರುಟೀನ ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗ ಮೊದಲನೇದಾಗಿ ನಾನು ಹೇರ್ ಆಯಿಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಾಗ ನನ್ನ ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ತುಂಬ ಜನ ಏನು ಅಂದ್ಕೊಳ್ತೀರ, ಒಂದು ಹರ್ಬಲ್ ಹೇರ್ ಆಯಿಲ್ ಇದು ಹೆಲ್ಪ್ ಆಗುತ್ತೆ ಅಂತ. ಅದು ಒಂಥರ ಗೋ ಟು ರೆಮಿಡಿ ಥರ. ಬಟ್ ತಪ್ಪೆಲ್ಲಾಗ್ತಿದೆ, ನೀವೇನಾದರೂ ಆ ಹೇರ್ ಆಯಿಲ್ನ ಒಂದೇ ದಿನದಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಬಿಡ್ಬೇಕು ಅಂತ ಚೆನ್ನಾಗಿ ಜಾಸ್ತಿ ಓವರಾಗಿ ನೀವು ಹೇರ್ ಆಯಿಲ್ ಹಚ್ಚಿ ಎಣ್ಣೆ ಇಳಿತಿರ್ಬೇಕು ಸ್ಕ್ಯಾಲ್ಪಿಂದ, ಅಷ್ಟರ ಮಟ್ಟಿಗೆ ಹೇರ್ ಆಯಿಲ್ ಹಚ್ಚಿ ಅದನ್ನು ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡ್ತೀರಾ ಅಂತ ಹೋಗ್ತೀರಾ ನೋಡಿ, ಆಗ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಹೇರ್ ಫಾಲ್ ಏನಿರುತ್ತೆ ಅದ್ರ 4-5 ಪಟ್ಟು ಇನ್ನೂ ಹೆಚ್ಚು ಹೇರ್ ಫಾಲ್ ನೀವು ನೋಡ್ತೀರಾ. ಹೀಗೆ ಕರೆಕ್ಟ್ ಆದಂಥ ಆಯಿಲಿಂಗ್ ಮೆಥಡ್ ಏನು ಗೊತ್ತಾ, ಹೇರ್ ಆಯಿಲು ತಲೆಗೆ ಸ್ನಾನ ಮಾಡೋದಕ್ಕೆ 1 hour ಮ್ಯಾಕ್ಸಿಮಮ್ 2 hours, ಅದು ಕೂಡ ನಿಮ್ಮ ಸ್ಕ್ಯಾಲ್ಪ್ ಟೈಪ್ನ ಪ್ರಕಾರ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಆಯಿಲಿ ಸ್ಕ್ಯಾಲ್ಪ್ ಅವರಾಗಿದ್ದರೆ ನೀವು ಅರ್ಧ ಗಂಟೆಯಿಂದ 1 hour ಒಳಗೆ ಹೇರ್ ವಾಶ್ ಮಾಡಿಬಿಡ್ಬೇಕು. ಇವಾಗ ನಿಮ್ಮದು ಡ್ರೈ ಸ್ಕ್ಯಾಲ್ಪ್ ಆಗಿದ್ದರೆ 2 ಗಂಟೆ ಆದರೂ ಬಿಡ್ಬೋದು. ನೀವು ರಾತ್ರಿ ಇಡೀ ಬಿಟ್ಟರೆ ನಿಮಗೆ ಹೇರ್ ಆಯಿಲ್ ಮ್ಯಾಜಿಕ್ಕಾಗಿ ಏನು ಕೆಲಸ ಮಾಡಲ್ಲ, ಹೇರ್ ಫಾಲು ಸ್ಟಾಪ್ ಆಗೋದಿಲ್ಲ. ಡೇಂಜರಸ್ ಥಿಂಗ್ ಹೇಳಲ್ಲ, ಇವಾಗ ಯಾವಾಗ ನೀವು ಓವರಾಗಿ ಹೇರ್ ಆಯಿಲ್ ಮಾಡ್ತೀರಾ ನೋಡಿ, ಅದು ಮುಖದ ಮೇಲೆ ತೊಟ್ಟಿಡೋ ಥರ, ಆಗ ಏನಾಗುತ್ತೆ ಅಂದರೆ ಈ ಸ್ಕ್ಯಾಲ್ಪ್ ಮೇಲೆ ಇರುವಂಥ ಗಲೀಜು ಅಂದರೆ ಡ್ಯಾಂಡ್ರಫ್ ಆಗಿರ್ಬೋದು, ಎಕ್ಸೆಸಿವ್ ಆಯಿಲಿನೆಸ್ಸು ಸ್ಕಿನ್ ಮೇಲೆ ಬಿದ್ದಾಗ ಏನಾಗುತ್ತೆ, ಆ್ಯಕ್ನಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ಆಯಿಲಿ ಸ್ಕಿನ್ ಇದ್ದರೆ ನಿಮ್ಮ ಸ್ಕ್ಯಾಲ್ಪ್ ಕ್ಲಾಗ್ ಆಗುತ್ತೆ, ಆಗ ಸ್ಕ್ಯಾಲ್ಪ್ ಇನ್ಫ್ಲಮೇಷನು, ಡ್ಯಾಂಡ್ರಫ್, ಫಂಗಲ್ ಇನ್ಫೆಕ್ಷನ್, ಇನ್ನು 108 ಸಮಸ್ಯೆಗಳಿರುತ್ತೆ. ಆಯಿಲ್ ಅನ್ನೋದು ಎಷ್ಟು ಒಳ್ಳೆಯದೋ ನಿಮ್ಮ ಕೂದಲಿಗೆ ಅಷ್ಟು ಕೆಟ್ಟದಾಗಿ ಅದು ಕನ್ವರ್ಟ್ ಆಗುತ್ತೆ. ಆಯಿಲಿಂಗ್ ಇಸ್ ಗುಡ್, ಆಯಿಲ್ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಟ್ರೂ. ಮತ್ತು ಆಯಿಲ್ ಮಾಡೋದ್ರಿಂದ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ, ವೆರಿ ಟ್ರೂ, 100% ಟ್ರೂ. ಬಟ್ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀರಾ, ನಿಮ್ದು ಯಾವ ಸ್ಕ್ಯಾಲ್ಪ್ ಟೈಪು, ನೀವು ಎಷ್ಟೊತ್ತು ಬಿಡ್ತಿದ್ದೀರಾ, ಯಾವ ಶ್ಯಾಂಪೂಯಿಂದ ನೀವು ಹೇರ್ ವಾಶ್ ಮಾಡ್ತೀರಾ, ಅದು ಯಾವ ಶ್ಯಾಂಪೂ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಇದೆಲ್ಲ ಮ್ಯಾಟರ್ ಆಗುತ್ತೆ. ಹೇರ್ ಆಯಿಲ್ ಪಾರ್ಟ್ ಮುಗೀತು, ಶ್ಯಾಂಪೂಗೆ ಬರೋಣ. ತುಂಬ ಶ್ಯಾಂಪೂಸ್ ಇದೆ. ಇವಾಗ ಲಾರಿಯಲ್ ಅಂತಾನೆ ತೊಗೊಂಡ್ರೆ ಲಾರಿಯಲ್ಲೇ 108 ಥರ ಶ್ಯಾಂಪೂ ಇದೆ. ಮೂಢನಂಬಿಕೆ ಆಗಿಬಿಟ್ಟಿದೆ ಈಗ ಜನರಿಗೆ. ಓಕೆ, ಒಂದು ಬ್ರ್ಯಾಂಡ್ ಪ್ರಾಮಿಸ್ ಮಾಡ್ತು ಒಂದು ಕಾಲದಲ್ಲಿ ಪ್ಯಾರಾಬೆನ್ ಸಲ್ಫೇಟ್ ಫ್ರೀ ಶ್ಯಾಂಪೂ ಅಂತ, 108 ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರು. ಪ್ಯಾರಾಬೆನ್ ಫ್ರೀ, ಸಲ್ಫೇಟ್ ಫ್ರೀ, ಇದು ಒಳ್ಳೆ ಶ್ಯಾಂಪೂ, ಹರ್ಬಲ್ ಶ್ಯಾಂಪೂ, ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಓಕೆ, ಸಲ್ಫೇಟ್ ಪ್ಯಾರಾಬೆನ್ ಇಲ್ಲ ಅಂದರೆ ಅದು ಒಳ್ಳೆ ಶ್ಯಾಂಪೂ ಅಂತ ಜನರು ಈಸಿಯಾಗಿ ಜಡ್ಜ್ ಮಾಡಿಬಿಡ್ಬೋದು ಪ್ರಾಡಕ್ಟ್ನ, ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಬಟ್ ನಿಜ ಹೇಳಬೇಕಂದ್ರೆ ಪ್ಯಾರಾಬೆನ್, ಸಲ್ಫೇಟ್ ಡು ನಾಟ್ ಹಾರ್ಮ್ ಯೋರ್ ಹೇರ್. ಈಗ ಶ್ಯಾಂಪೂ ನೀವು ಹೇಗೆ ಚೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇಫ್ ಯು ಆರ್ ಆಯಿಲಿ ಸ್ಕ್ಯಾಲ್ಪ್, ನಿಮ್ದೇನಾದರೂ ಆಯಿಲಿ ಸ್ಕ್ಯಾಲ್ಪ್ ಇದ್ದರೆ ಸಲ್ಫೇಟ್ ಇರೋ ಶ್ಯಾಂಪೂ ಆ್ಯಕ್ಚುಲಿ ನಿಮ್ಗೆ ಒಳ್ಳೆಯದು. ಏನಕ್ಕಂತ ಅಂದರೆ ಆಯಿಲಿ ಸ್ಕ್ಯಾಲ್ಪ್ ಇರೋರಿಗೆ ಆಯಿಲ್ ಬಿಲ್ಡಪ್ ಆಗಿರ್ಬೋದು, ಮತ್ತು ಸ್ಕ್ಯಾಲ್ಪ್ ಕ್ಲಾಗ್ ಆಗಿರುತ್ತೆ. ತುಂಬ ದಿನ ನೀವೇನಾದರೂ ತಲೆಗೆ ಸ್ನಾನ ಮಾಡಿಲ್ಲ, ಆಯಿಲಿ ಬಿಲ್ಡಪ್ ಜಾಸ್ತಿ ಇದ್ದರೆ
ಏನಾಗುತ್ತೆ ಹೇಳಿ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಆಗ ನೀವು ಸಲ್ಫೇಟ್ ಇರುವಂಥ ಶ್ಯಾಂಪು ಹಾಕಿದ್ರೇ ನಿಮ್ಮ ಸ್ಕ್ಯಾಲ್ಪ್ ನೀಟಾಗಿ ಕ್ಲೀನ್ ಆಗೋದು. ಅದು ನಿಮ್ಮ ಕೂದಲಿನ ಕೂಡ ಆ್ಯಕ್ಚುಲಿ ಒಳ್ಳೆಯದು. ಸಲ್ಫೇಟ್ ಡಿಸಡ್ವಾಂಟೇಜ್ ಏನು ಗೊತ್ತಾ, ಇವಾಗ ನೀವೇನಾದರೂ ಡ್ರೈ ಸ್ಕ್ಯಾಲ್ಪ್ ಅವರಾಗಿದ್ದು ಸಲ್ಫೇಟ್ ಇರುವಂಥ ಶ್ಯಾಂಪು ಹಾಕಿದ್ರೆ ಅದಿನ್ನೂ ನಿಮ್ಮ ಸ್ಕ್ಯಾಲ್ಪ್ಗೆ ಹಾರ್ಶ್ ಅನಿಸ್ಬೋದು, ಕೂದಲಿನ್ನೂ ರಫ್ ಆಗ್ಬೋದು. ಬಟ್ ನೀವು ಆಯ್ಲಿ ಸ್ಕ್ಯಾಲ್ಪ್ ಅವರಾಗಿದ್ದರೆ ಪ್ಲೀಸ್ ಗೋ ಫಾರ್ ಸಲ್ಫೇಟ್ ಇರುವಂಥ ಶ್ಯಾಂಪೂನ ಯೂಸ್ ಮಾಡಿ. ಈಗ ಪ್ಯಾರೆಬೆನ್ ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದ ಸೇಫೆಸ್ಟ್ ಪ್ರಿಸರ್ವೇಟಿವ್ ಟು ಬಿ ಯೂಸ್ಡ್ ಇನ್ ಶ್ಯಾಂಪು. ಪ್ರಿಸರ್ವೇಟಿವ್ ಅಂದ್ರೇನು, ಈಗ ಪ್ರಾಡಕ್ಟ್ನ ಶೆಲ್ಫ್ ಲೈಫ್ ಜಾಸ್ತಿ ಮಾಡೋದಕ್ಕೆ ಪ್ಯಾರೆಬೆನ್ ಅಂತ ಹಾಕಿರ್ತಾರೆ. ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಪ್ಯಾರೆಬೆನ್ ಹಾಕಿದರೆ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತಂತ. ಬಟ್ ಸೆನ್ಸಿಟಿವ್ ಸ್ಕ್ಯಾಲ್ಪ್ ಇರೋರಿಗೆ ಈ ಸಲ್ಫೇಟು ಪ್ಯಾರೆಬೆನ್ನು ಎರಡೂ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಸೊ ಸೆನ್ಸಿಟಿವ್ ಸ್ಕ್ಯಾಲ್ಪ್ ಇರೋರು ಗೋ ಫಾರ್ ಮೈಲ್ಡ್ ಫಾರ್ಮುಲಾ ಇರುವಂಥ ಶ್ಯಾಂಪು ಹೋಗಬೇಕಾಗುತ್ತೆ. ಸೆನ್ಸಿಟಿವ್ ಸ್ಕ್ಯಾಲ್ಪ್ ಇರೋರಿಗೆ ಓಕೆ, ಪ್ಯಾರೆಬೆನ್ ಸಲ್ಫೇಟ್ ಎರಡೂ ಇಲ್ದಿರುವಂಥ ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಬಟ್ ಎಲ್ಲರೂ ಪ್ಯಾರೆಬೆನ್ ಫ್ರೀ ಸಲ್ಫೇಟ್ ಫ್ರೀ ಶ್ಯಾಂಪೂನೇ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಈ ಒಂದು ವಿಷಯನ ತಲೆಯಿಂದ ಇವತ್ತೇ ತೆಗೆದಾಕ್ಬಿಡಿ. ಸಲ್ಫೇಟ್ ಪ್ಯಾರೆಬೆನ್ಸ್ ಆರ್ ಆ್ಯಕ್ಚುಲಿ ಗುಡ್ ಫಾರ್ ಯೋರ್ ಹೇರ್, ಫಾರ್ ಯೋರ್ ಪ್ರಾಡಕ್ಟ್. ಈಗ ಡ್ರೈ ಸ್ಕ್ಯಾಲ್ಪ್ ಇರೋರು ನೋಡಿ ಜಾಸ್ತಿ ಹೊತ್ತು ಬಿಡ್ಬೋದು. ಜಾಸ್ತಿ ಹೊತ್ತು ಅಂದಿದ್ದ ಕೂಡಲೇ ರಾತ್ರಿ ಇಡೀ ಅಂತ ಅಲ್ಲ, ಒಂದು 2 hours 3 hours ಬಿಡ್ಬೋದು. ಆಮೇಲೆ ಶ್ಯಾಂಪು ನೀವು ಡ್ರೈ ಸ್ಕ್ಯಾಲ್ಪ್ ಅವ್ರು ಯಾವ್ದು ಯೂಸ್ ಮಾಡಬೇಕಂದ್ರೆ ಜೆಂಟಲ್ ಶ್ಯಾಂಪೂಸ್, ಸಲ್ಫೇಟ್ ಫ್ರೀ ಇರುವಂಥ ಶ್ಯಾಂಪೂನೇ ಯೂಸ್ ಮಾಡ್ಬೋದು. ಡ್ರೈ ಸ್ಕ್ಯಾಲ್ಪ್ ಇರೋರು ಜಾಸ್ತಿ 2-3 ಸರಿ ಶ್ಯಾಂಪೂನ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೋಬೇಡಿ. ಓಕೆ, ನಾನು ಒಂದಷ್ಟು ಆಪ್ಷನ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ನೀವು ಡ್ರೈ ಸ್ಕ್ಯಾಲ್ಪ್ ಇರೋರಾಗಿದ್ದರೆ ಯಾವ ಶ್ಯಾಂಪು ಯೂಸ್ ಮಾಡಬೇಕಂತ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಡೋಂಟ್ ಓವರ್ ಶ್ಯಾಂಪು, ಡೋಂಟ್ ಓವರಾಗಿ ನೀವು ಶ್ಯಾಂಪು ಹಾಕಿ ಡ್ರೈ ಸ್ಕ್ಯಾಲ್ಪ್ ಇರೋರು ಉಜ್ಜಿ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ಆಯಿಲ್ ಅಂತ ಇರುತ್ತೆ ನಿಮ್ಮ ಸ್ಕ್ಯಾಲ್ಪಲ್ಲ. ನ್ಯಾಚುರಲ್ ಆಯಿಲ್ ರಿಲೀಸ್ ಮಾಡಿದಾಗ್ಲೇ ನಿಮ್ಮ ಕೂದಲಿಗೆ ಒಂದು ಶೈನ್ ಬರೋದು. ಓಕೆನಾ? ಸೊ ಆ ನ್ಯಾಚುರಲ್ ಆಯಿಲೇ ಆ ಶ್ಯಾಂಪು ಕಿತ್ತಾಕ್ಬಿಡುತ್ತೆ, ಫುಲ್ ಡ್ರೈ ಆಗಿಬಿಡುತ್ತೆ ಅವಾಗ ನಿಮ್ಮ ಕೂದಲು. ಅವಾಗೇನಾಗುತ್ತೆ, ಇದ್ದಿದ್ದು ಡ್ರೈ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಡ್ರೈ ಸ್ಕ್ಯಾಲ್ಪ್ ಅವರಾಗಿದ್ದರೆ ನೀವು ಶ್ಯಾಂಪು ಮಾಡಿದಾಗ ಆ್ಯಕ್ಚುಲಿ ಅವತ್ತಿನ ದಿನ ಫುಲ್ ಡ್ರೈ ಆಗಿರುತ್ತೆ ನಿಮ್ಮ ಹೇರು, ಅಂದರೆ ಫುಲ್ ಒರಟಾಗಿರುತ್ತೆ. ಏನಕ್ಕಂತ ಅಂದರೆ ನೀವು ಯೂಸ್ ಮಾಡ್ತಿರೋ ಶ್ಯಾಂಪು ಕರೆಕ್ಟಾಗಿರಲ್ಲ. ಮತ್ತು ಇನ್ನೊಂದು, ಒಂದೊಂದು ಸರಿ ಶ್ಯಾಂಪು ಕರೆಕ್ಟಾಗಿದ್ರು ನೀವು ಯಾವ ರೀತಿ ಹೇರ್ ವಾಶ್ ಮಾಡ್ತಿದ್ದೀರಾ ನೋಡಿ ಆ ರೀತಿ ಕರೆಕ್ಟಾಗಿರಲ್ಲ. ನೀವು ವಾರದಲ್ಲಿ ಮ್ಯಾಕ್ಸಿಮಮ್ 2 times ಅಷ್ಟೇ ನೀವು ಹೇರ್ ವಾಶ್ ಮಾಡ್ಕೋಬೇಕು. ವಾರದಲ್ಲಿ ದಿನ ಬಿಟ್ಟು ದಿನ ಅಥವಾ ಡೈಲಿ ಹೇರ್ ವಾಶ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಹೇರ್ ವಾಶ್ ಮಾಡಿದ್ರೆ ನಿಮ್ಮ ಕೂದಲು ಇನ್ನೂ ಒರಟಾಗ್ತಾ ಹೋಗುತ್ತೆ, ಇನ್ನೂ ಇರಿಟೇಷನ್ ಇಚ್ಚಿನೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಡ್ರೈ ಸ್ಕ್ಯಾಲ್ಪ್ ಇರೋರು ವಾರದಲ್ಲಿ ಮ್ಯಾಕ್ಸಿಮಮ್ 2 ಸಾರಿ ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು. ಯಾರ್ಯಾರಿಗೆ ಆಯ್ಲಿ ಸ್ಕಿನ್ ಇರುತ್ತೆ ಅವ್ರಿಗೆ ಸ್ಕ್ಯಾಲ್ಪ್ ಟೈಪ್ ಕೂಡ ಆಯ್ಲಿ ಸ್ಕ್ಯಾಲ್ಪೇ ಇರುತ್ತೆ. ಇಲ್ಲೇ ಬೇರೆ ಸ್ಕಿನ್ ಇರುತ್ತೆ, ಇಲ್ಲಿ ಸ್ಕ್ಯಾಲ್ಪೇ ಬೇರೆ ಸ್ಕಿನ್ ಇರುತ್ತೆ ಅಂತ ಏನಲ್ಲ. ಸೊ ನಿಮ್ಗೆ ಆಲ್ರೆಡಿ ಆಯ್ಲಿ ಸ್ಕಿನ್ ಇದ್ದರೆ ನಿಮ್ಮ ಸ್ಕ್ಯಾಲ್ಪ್ ಟೈಪು ಆಯ್ಲಿನೇ ಇರುತ್ತೆ. ಸೊ ನೀವು ಫೇಸ್ಗೆ ಕೂಡ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನೇ ಯೂಸ್ ಮಾಡ್ತಿರಲ್ಲ, ಅದೇ ಥರನೇ ಶ್ಯಾಂಪೂನಲ್ಲಿ ಕೂಡ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಶ್ಯಾಂಪು ಯೂಸ್ ಮಾಡ್ಬೋದು, ಸಲ್ಫೇಟ್ಸ್ ಇರುವಂಥ ಶ್ಯಾಂಪು ಯೂಸ್ ಮಾಡ್ಬೋದು. ಆಮೇಲೆ ಬೇಕಿದ್ರೆ ನೀವು ಶ್ಯಾಂಪೂನ ನೀರಲ್ಲಿ ಡೈಲ್ಯೂಟ್ ಮಾಡಿ ಆದರೂ ನೀವು ಹಚ್ಕೋಬೋದು, ಅಂದರೆ ಶ್ಯಾಂಪು ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ಓವರ್ ಶ್ಯಾಂಪು ಅಂದರೆ ಒಂದು ಎಣ್ಣೆ ನೀಟಾಗಿ ಹೋಗೋ ಥರ ಒಂದ್ಸರಿ ಶ್ಯಾಂಪು ಮಾಡಿ, ಆಮೇಲೆ ಇನ್ನೊಮ್ಮೆ ಫುಲ್ ಕೂದಲಿಗೆ ಇನ್ನೊಮ್ಮೆ ಶ್ಯಾಂಪು ಮಾಡಿ. ಮತ್ತು ಆಯ್ಲಿ ಸ್ಕ್ಯಾಲ್ಪ್ ಇರೋರು ದಿನ ಬಿಟ್ಟು ದಿನ ಬೇಕಾದರೂ ನೀವು ಹೇರ್ ವಾಶ್ ಮಾಡ್ಬೋದು. ನೀವು ಎಷ್ಟು ಬಾರಿ ಹೇರ್ ವಾಶ್ ಮಾಡ್ತೀರೋ ಅಷ್ಟು ಆ್ಯಕ್ಚುಲಿ ಒಳ್ಳೆಯದು ನಿಮ್ಮ ಕೂದಲಿಗೆ. ಅಂದಿದ್ದ ಮಾತ್ರಕ್ಕೆ ಡೈಲಿ ವಾಶ್ ಮಾಡಬೇಕಂತ ಏನಿಲ್ಲ, ದಿನ ಬಿಟ್ಟು ದಿನ ಹೇರ್ ವಾಶ್ ಮಾಡಿ. ಆಗ ಏನಾಗುತ್ತೆ, ಸ್ಕ್ಯಾಲ್ಪ್ ನೀಟಾಗಿರುತ್ತೆ. ಯಾವಾಗ ಸ್ಕ್ಯಾಲ್ಪ್ ನೀಟಾಗಿರುತ್ತೆ ನಿಮ್ಮ ಕೂದಲು ತಾನಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನೋಡಿ, ನೀವು ಆಯ್ಲಿ ಸ್ಕ್ಯಾಲ್ಪ್ ಅವರಾಗಿದ್ದರೆ ಇಲ್ಲೇನಾದರೂ ಸುಮ್ಮನೆ ಹಿಂಗೆ ಕೆರೆದು ನೋಡಿ, ಉಗುರು ನೋಡ್ಕೊಂಡಾಗ ಆ ಉಗುರೊಳಗಡೆ ಡರ್ಟ್ ಇತ್ತು, ಡ್ಯಾಂಡ್ರಫ್ ಇತ್ತು ಅಂತ ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ಅದು ಒಂದು ಆಯ್ಲಿ ಬಿಲ್ಡಪ್ ಇರುವಂಥ ಒಂದು ಕೊಳೆನೇ ಇರುತ್ತೆ, ಅಥವಾ ಡ್ಯಾಂಡ್ರಫೇ ಆಗಿರ್ಬೋದು. ಸೊ ಆಯ್ಲಿ ಸ್ಕ್ಯಾಲ್ಪ್ ಇರುವಂಥವ್ರು ಅದಕ್ಕೆ ಹೇಳೋದು ಈ ಥರ ಒಂದು ಬಿಲ್ಡಪ್ ಆಗಬಾರ್ದು ಅಂತಾನೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಒಂದು ಶ್ಯಾಂಪೂನ ಯೂಸ್ ಮಾಡಿ ಅಂತ ಹೇಳೋಯ್ತು. ಕಂಡೀಷ್ನರ್ ವಿಷಯಕ್ಕೆ ಬರೋಣ. ಕಂಡೀಷ್ನರ್ ಯೂಸ್ ಮಾಡಲೇಬೇಕು ಪ್ರತಿಯೊಬ್ಬರು. ಕಂಡೀಷ್ನರ್ ಬಂದು ಕೂದಲಿಗೆ ಹಚ್ಚೋದು, ಮತ್ತು ಶ್ಯಾಂಪೂ ಮಾಡಿದ ಕೂಡಲೇ ನೀವು ಕಂಡೀಷ್ನರ್ ಹಾಕಬೇಕು. ಸ್ಕ್ಯಾಲ್ಪಿಗೆ ಹಚ್ಚಿದ್ರೆ ಆ್ಯಕ್ಚುಲಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಇವಾಗ ಹೇರ್ ವಾಶ್ ಮಾಡ್ತಿರಲ್ಲ, ಫುಲ್ ಕೂದಲಿನ ಲೆಂತ್ಗೆ ಮೇಲಿಂದ ಕೆಳಗವರೆಗೂ ತುದಿವರೆಗೂ ಕಂಡೀಷ್ನರಿಂದ ನೀಟಾಗಿ ಕೋಟ್ ಮಾಡಿ ಒಂದು 5-10 ನಿಮಿಷ ಇರೋಕ್ಕೆ ಬಿಟ್ಟು ಆಮೇಲೆ ನೀವು ಕೂಡಲೇ ಹೇರ್ನ ವಾಶ್ ಮಾಡಿಬಿಡಿ. ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ. ಕಂಡೀಷ್ನರ್ಗಿಂತಲೂ ಇನ್ನೂ ಗಟ್ಟಿ ಏನಂದರೆ ಹೇರ್ ಮಾಸ್ಕ್ ಅಂತಾರೆ.
ಆ ಹೇರ್ ಮಾಸ್ಕ್ ಕೂಡ ನೀವು ಶ್ಯಾಂಪು ಆದಮೇಲೆ ಇಮಿಡಿಯೇಟಾಗಿ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಕಂಡೀಷ್ನರ್ ಕೊಡುವಂಥ ಸ್ಮೂತ್ನೆಸ್ ಆ್ಯಕ್ಚುಲಿ ಇನ್ನೂ ಡಬಲ್ 2 ಪಟ್ಟು ನಿಮಗೆ ಹೇರ್ ಮಾಸ್ಕ್ ಕೊಡುತ್ತೆ. ಸೊ ನೀವೇನಾದರೂ ಡ್ರೈ ಸ್ಕ್ಯಾಲ್ಪ್ ಅವರಾಗಿದ್ದರೆ ಯು ಕ್ಯಾನ್ ಗೋ ಫಾರ್ ಹೇರ್ ಮಾಸ್ಕ್. ಕಂಡೀಷ್ನರ್ಗಿಂತಲೂ ಇನ್ನೊಂದು ಚೂರು ಥಿಕ್ಕಾಗಿರುತ್ತೆ. ಇವಾಗ ಕೂದಲು ಒಣಗ್ತಿರುತ್ತೆ ನೋಡಿ, ಆಗ ನಿಮ್ಗೆ ಒಂದು ಫ್ರಿಝಿನೆಸ್ ಅನ್ಸೋದು, ತುಂಬ ಡ್ರೈನೆಸ್ ಅನ್ಸೋದು, ತುಂಬ ಸಿಕ್ಕಾಗೋದು, ಈ ಥರ ಪ್ರಾಬ್ಲಮ್. ಹೇರ್ ವಾಶ್ ಆದಮೇಲೆ ಒಂದು ಕ್ಲಿಪ್ ಹಾಕಿ ಅಥವಾ ಹಾಗೆ ಒಂದು ಸ್ವಲ್ಪ ಕೂದಲು ಫ್ರೀ ಆಗಿಬಿಟ್ಟು ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಒಣಗೋದು. ವಿಡಿಯೋ ಮುಖಾಂತರ ನಾನು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಏನಾದರೂ ಕೇಳೋಕೆ ಇಷ್ಟ ಆದರೆ ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.